ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಬರಬೇಕಾದ್ರೆ ಅವ್ರ ಕೋಪದಿಂದ ಬಂದವರು ನಂತರ ಹೋಗ್ಬೇಕಾದ್ರೆ ನಗುತ್ತಾ ಅವರ ಒಂದು ದಾಂಪತ್ಯ ಜೀವನ ಮರುಸ್ಥಾಪನೆಗೆ ನಗುನಂತ ಮನೆಗೆ ಕಳಿಸ್ಕೊಡುವಂತಹ ಒಂದು ಪ್ರಸಂಗಗಳು ನಡೆದು ಈಗ ಒಟ್ಟು ಕೋಲಾರ ಫ್ಯಾಮಿಲಿ ಕೋರ್ಟಲ್ಲೇ 6 ಪ್ರಕರಣ ವಿಲೆ ಆಗಿದೆ. 6 ಜೋಡಿ ಅವರು ಯಾವ ರೀತಿಲಿ ಒಬ್ಬರು ನೋಡಿದ್ರೆ ಒಬ್ಬರು ಆಗ್ತಲ್ಲ, ಅವು ಮುಗಿಸಿ ತರ ಬಂದರು. ಅವು ಮುಗಿಸಿ ತರ ಬಂದಂತಹ ದಾಂಪತ್ಯ ಜೀವನ ನಡೆಸಲಿಕ್ಕೆ ಮತ್ತೆ ತುಂಬಾ ಅನನ್ಯವಾಗಿ ಅವರು ವಾಪಸ್ ಹೋದರು. 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಬಂದಿತ್ತು. ಅವರು 4,80,000 ಒಟ್ಟು ಅಗ್ರಿಕಲ್ಚರಲ್ ಲೋನ್ ವ್ಯವಸಾಯಕ್ಕೆ ಸಾಲ ತಗೊಂಡು ಸುಮಾರು 13 ವರ್ಷಗಳಾಗಿತ್ತು. ನ್ಯಾಯಾಧೀಶರ ಒಂದು ಅಪ್ಪಣೆ ಮೇರೆಗೆ ಪ್ರಕರಣ 1,75,000 ರೂಪಾಯಿಗೆ ತೀರ್ಮಾನ ಆಗಿದೆ. ಆ ತೀರ್ಮಾನ ಆಗಿರೋದ್ರ ಜೊತೆಗೆ ಈ 1 ತಿಂಗಳ ಸಮಯಾವಕಾಶವನ್ನು ಸಾಲ ಇಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನೀಡಲಾಗಿದೆ. ಸುಮಾರು 3,000 ಮೇಲೆ ಕೇಸಸ್ ಫೈಲ್ ಮಾಡಿದ್ವಿ. ಎಂಟೈರ್ ಡಿಸ್ಟಿಕ್ಕಲ್ಲೇ ಸುಮಾರು ಕಸ್ಟಮರ್ಸ್ ಬಂದು ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಸುಮಾರು ಒಂದು 2 ಕೋಟಿ, ಇದುವರೆಗೆ ಒಂದು 2 ಕೋಟಿ ಸೆಟ್ಲ್ ಆಗಿದೆ. ಒಂದು ಸುವರ್ಣ ಅವಕಾಶ. ನಮ್ಮ ರೈತರು ಬೇರೆ ಸುಸ್ತಿದಾರಕ್ಕಂಥ ಸುಸ್ತಿಯಾಗಿರ್ತಕ್ಕಂಥ ಸಾಲಗಾರರೆಲ್ಲ ಇದೊಂದು ಅವಕಾಶ ಮಾಡಿಕೊಂಡು ಯಾವುದೇ ಕೋರ್ಟ್ ಫೀಸು, ಅಡ್ವೊಕೇಟ್ ಫೀಸು ಏನೂ ಇಲ್ಲದಿರೋ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಂಡು ಅವಕಾಶವನ್ನು ಬಳಸ್ಕೊಂಡು ಸುಮಾರು ಸೆಟಲ್ ಮಾಡ್ಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿ ಇರುವ 9,598 ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳು 1,47,262 ಸೇರಿ ಒಟ್ಟು 1,56,860 ಪ್ರಕರಣಗಳು ಕೋಲಾರ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ವಿಲೇವಾರಿಯಾಗಿರುತ್ತದೆ. ಸದರಿ ಎಲ್ಲ ಪ್ರಕರಣಗಳ ಒಟ್ಟು ಮೊತ್ತ 17,26,75,587 ಪರಿಹಾರ ಮೊತ್ತ ಒಳಗೊಂಡಿರುತ್ತದೆ. Because in the last 3-4 years, Chetan is truly a story of coming back to Uru. CA Nitin J. Shetty. In Bangalore, big find opportunities here. So that's a very in Bangalore. The second generation probably felt that we should go and study engineering and go and take up a tech job that is more comfortable than struggling to be an entrepreneur. Being an entrepreneur is also about struggle, it's also about challenges. But things are slowly changing, things are really changing. I must say that the success stories, if you have to really take up from this coastal Karnataka, Tulunadu, ಈ ಒಂದು ಸಂಸ್ಥೆ ಮುಖಾಂತರ ಮಾಡಬಹುದು ಅಂತ ಒಂದು ಚಿಂತನೆಯನ್ನು ಅವರು ಇವತ್ತು ಸಮಾಜದ ಮುಂದೆ ಇಟ್ಟಿದ್ದಾರೆ. ಬೇರೆ ಬೇರೆ ಹೊಸ ಇನೋವೇಟಿವ್ ಐಡಿಯಾಗಳು ಬರ್ಬೋದು, ಹೊಸ ಅನುಭವಗಳು ಬರ್ಬೋದು, ಇಲ್ಲ ಹಳೆಯ ಅನುಭವಗಳನ್ನು ಯಾವ ರೀತಿ ಅದನ್ನು ಜೋಡಿಸ್ಕೊಳ್ಬೋದು. ಇದನ್ನೆಲ್ಲವನ್ನ ಅನುಭವಗಳನ್ನು ಪಡ್ಕೊಂಡು ಭಾಳ ಯಶಸ್ವಿಯಾದಂಥ ಪ್ರಾರಂಭವನ್ನು ನಮ್ಮ ಜಿಲ್ಲೆಗಾಗಿ ಒಂದು ಸಂಸದರಾಗಿ ಒಂದು ಜವಾಬ್ದಾರಿಯುತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. Where our academia, unlike what people say, people are not employable after 15-14 years of formal education. How do we convert this huge capital as a human resource
convert it to quality manpower. ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಈಗ ಇಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ. ಜೋಗಲ್ಲಿ ನಿಜವಾದ ಜೋಗ ಜಲಪಾತ ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಅದು ಈ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಬಂದೆ ನಾನು. ಅಫ್ಕೋರ್ಸ್ ನಡೆಯೋಕ್ಕೆ ಕಷ್ಟ ಆಗ್ತಾಯಿದೆ, ಬಟ್ ಸ್ಟಿಲ್ ಬಂದಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ, ತುಂಬ ಸಂತೋಷ ಆಗ್ತಾಯಿದೆ. ಜೋಗ ಎಷ್ಟು ಇಂಪ್ರೂವ್ ಆಗ್ತಾಯಿದೆ ಅಂತ. ಜಲಪಾತ ನೀವು ನೋಡ್ತಾ ಇದ್ದಾರೆ, ಎಷ್ಟು ರಮಣೀಯವಾಗಿದೆ ಇಲ್ಲಿ. ಆದರೆ ಏನಾಗಿದೆ ಅಂದರೆ ಇಲ್ಲಿ ಬರೋ ಪ್ರಯಾಣಿಕರಾಗಲಿ ಯಾರಾದರೂ ಆಗಲಿ ತುಂಬ ಗಲೀಜು ಮಾಡಿಬಿಟ್ಟು ಹೋಗ್ತಾರೆ. ಅದನ್ನು ಸ್ವಚ್ಛವಾಗಿಟ್ಟರೆ ಇನ್ನೂ ಚೆನ್ನಾಗಾಗತ್ತೆ. ವಿ ಅವರ್ಸೆಲ್ವ್ಸ್ ಎಲ್ಲರೂ ಇದನ್ನು ಚೆನ್ನಾಗಿ ಇಟ್ಕೋಬೇಕು. ಇವಾಗ ಮಳೆಯಲ್ಲಿ ಜೋಗ ನೋಡೋ ಅನುಭವನೇ ಬೇರೆ. ಮೋಡದ ಮರೆಯಲ್ಲಿ ಫಾಗ್ ಮಧ್ಯದಲ್ಲಿ ಯಾವಾಗ ಕಾಣುತ್ತೆ ಕಾಣಲ್ಲ, ಆಮೇಲೆ ಎಷ್ಟು ಫೋರ್ಸಿಂದ ಬರ್ತಾ ಇದೆ ಅಂದರೆ ಇದು ನಾನು ನಯಾಗ್ರಾ ಫಾಲ್ಸ್ ಕೂಡ ನೋಡಿದ್ದೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂಥರ ಅದ್ಭುತವಾಗಿದೆ. $183.5
77 ಕೋಟಿ ಅನುದಾನದಲ್ಲಿ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳು ತ್ವರಿತಗತಿಯಲ್ಲಿ ನಡೀತಾ ಇರೋದ್ರಿಂದ ಮಳೆ ವಿಪರೀತ ಜಾಸ್ತಿ ಜೋಗ ಜಲಪಾತ ಪ್ರದೇಶದಲ್ಲಿ ಬರ್ತಾ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಮಾಜದಲ್ಲಿರುವಂತಹ ಒಂದು ಉನ್ನತ ವಲಯದ ಸದಸ್ಯರು ಅತಿ ಹೆಚ್ಚು ವಿದ್ಯಾವಂತರಾಗಿರೋರು ಮತ್ತು ಅತಿ ಹೆಚ್ಚು ಸಂಬಳ ಪಡೆಯುವಂತಹ ಉದ್ಯೋಗದ ವಲಯಗಳಲ್ಲಿರೋರು ಆಧುನಿಕ ಸಂಸ್ಕೃತಿ ಅನ್ನೋ ಹೆಸರಲ್ಲಿ ಇತರ ದೇಶಗಳಿಂದ ಬಂದಿರುವಂತಹ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳೋದು ಮತ್ತು ಅದರ ಮುಖಾಂತರವಾಗಿ ನಾವು ಹೆಚ್ಚು ಸಂಸ್ಕೃತಿವಂತರಾಗಿದ್ದೀವಿ ಅಂತ ಭಾವಿಸೋದು ಆ ಪ್ರವೃತ್ತಿ ಬೆಳೀತಾ ಇದೆ. ಈ ಕಲೆಗಳು ನಾನು ಗಮನಿಸಿದಂತೆ ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗ್ತಾ ಹೋಗುತ್ತೆ. ಸ್ವಲ್ಪ ಬದಲಾವಣೆಗಳು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಇರೋದನ್ನು ನಾನು ಗಮನಿಸಿದ್ದೇನೆ. ನಾನು ಸ್ವಲ್ಪ ಬೇರೆ ಪ್ರದೇಶದಿಂದ ಬಂದಿರೋಳಾಗಿರೋದ್ರಿಂದ ಅಂದರೆ ನನಗೆ ಸ್ವಲ್ಪ ತೆಲುಗು ಮತ್ತು ತಮಿಳು ಇನ್ಫ್ಲೂಯೆನ್ಸ್ ಇರುವಂತಹ ಪ್ರದೇಶದಿಂದ ಬಂದಿರೋಳಾಗಿರೋದ್ರಿಂದ ಇಲ್ಲಿನ ಕಲೆಗಳಿಗೂ ಅಲ್ಲಿನ ಕಲೆಗಳಿಗೂ ಸ್ವಲ್ಪ ವ್ಯತ್ಯಾಸ ಇರೋದನ್ನು ನಾನು ಕಾಣ್ತೇನೆ. ಈ ದಿನ ನಮ್ಮ ಮಾತೃಶ್ರೀ ನಮ್ಮನ ಕನ್ನಡ ಪ್ರದರ್ಶನ ವತಿಯಿಂದ ರಾಜ್ಯ ಮಟ್ಟದ ಜಾನಪದ ಕಲೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನಕಪುರ ಕೋರ್ಟ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಶಮಾನೋತ್ಸವ ಜಾನಪದ ಗೌರವ ಶ್ರೀ 2025 ಪ್ರಶಸ್ತಿಗೆ ನನ್ನನ್ನು ಕೂಡ ಭಾಜನವಾಗಿ ಮಾಡಿ ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ಅನೇಕ ಜಾನಪದ ಅಂದ್ರೆ ಅಳಿಯುವಂಥದ್ದಲ್ಲ, ಜಾನಪದ ಅನ್ನುವಂಥದ್ದು ಎಲ್ಲರನ್ನು ಬೆಸೆಯುವಂಥದ್ದು. ಅಂಥ ಜಾನಪದವನ್ನ ಕಟ್ಟಿಕೊಳ್ಳೋದ್ರಲ್ಲಿ ನಮ್ಮ ಬೆಳಕು ತಂಡ ಬಹಳಷ್ಟು ಶ್ರಮವನ್ನ ಮಾಡ್ತಿದ್ವಿ. ಹಾಗೆ ಎಲ್ಲರೂ ಕೂಡ ಜಾನಪದವೂ ಒಂದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ಎಲ್ಲ ಯುವ ಜನತೆ ಜಾನಪದದ ಕಡೆ ಮನಸ್ಸು ಮಾಡಬೇಕು ಅನ್ನುವಂಥದ್ದು ನನ್ನ ಆಸೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.